ಹಲೋ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್, ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನಿನ್ನೆ ಶೂಟಿಂಗ್ ಇತ್ತಲ್ವಾ, ಸೊ ರಾತ್ರಿ ಬರೋಷ್ಟರಲ್ಲಿ ಅರೌಂಡ್ 10 o'clock ಆಗೋಗ್ಬಿಟ್ಟಿತ್ತು. ಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಕೂಡ ಮಾಡಿರಲಿಲ್ಲ. ಬರಬೇಕಾದ್ರೇ ಹಸ್ಬೆಂಡ್ ಫ್ರೈಡ್ ರೈಸ್ ತೊಗೊಂಬಂದಿದ್ರು ಬಿಸಿ ಬಿಸಿ. ಸೊ ಆದ್ಯ ಹಸ್ಬೆಂಡ್ ಇಬ್ಬರು ತಿನ್ಕೊಂಡ್ರು, ನನಗೆ ಬೇಡ ಅಂತ ಅನಿಸ್ಬಿಡ್ತು. ಸೊ ಬಿಕಾಸ್ ನೆನೆ ಬರಬೇಕಾದ್ರೆ ಗೋಬಿ ಮಂಚೂರಿ ತಿನ್ಕೊಂಬಂದಿದ್ದೆ, ಅದು ಯಾಕೋ ಡೈಜೆಷನ್ನೇ ಆಗಿರಲಿಲ್ಲ, ಎದೆ ಮೇಲೇ ಇತ್ತು. ಸೊ ಹಾಗಾಗಿ ಬಂದು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಮಲಗಿದ್ದಕ್ಕೆ. ಸೊ ಬೆಳಗ್ಗೆ 8 ಗಂಟೆಗೆ ಎದ್ದಿದ್ವಿ ಗೈಸ್ ಇವತ್ತು. ಸೊ ಟಿಫನ್ ಏನು ಮಾಡೋದು, ಒಂದೇ ಸರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಕಾಳಿತ್ತು. ಸೊ ಹಸಿ ಅವರೆಕಾಳು ಹುಳಿ ಸಾರು ಮತ್ತು ಮುದ್ದೆ ಮಾಡ್ಕೊಂಡು ನಾನು ಅದೇ ಇಬ್ಬರು ತಿಂದ್ವಿ. ಸೊ ಈಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ನಿನ್ನೆ ಬೇರೆ ಇರಲಿಲ್ವಲ್ಲ, ಸೊ ಇವತ್ತು ಮಂಗಳವಾರ ಬೇರೆ, ಪೂಜೆ ಮಾಡಬೇಕು, ಬಟ್ಟೆ ಒಣಗಾಕಬೇಕು. ಸೊ ತುಂಬಾ ಕೆಲಸ ಇದೆ. ಸೊ ಮಾಡ್ಕೋಬೇಕು, 1 by 1 ಕೆಲಸ ಮಾಡಬೇಕು. ಮೊನ್ನೆ ಉಂಡಿ ಹೊಡೆದಾಕಿದ್ದೆ ಅಲ್ವಾ, ಸೊ ಅದ್ರದ್ದು ಎಷ್ಟು ಅಮೌಂಟ್ ಬಂತು ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಬೇಕು ಅಂದರೆ ನೀವು ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ಸೊ ಅದಕ್ಕೆ ಕಾಯಿನ್ಸ್ ಎಲ್ಲ ಹಾಗೆ ಎತ್ತಿಟ್ಟಿದ್ದೆ. ಯಾರನ್ನ ಕೇಳೋದು, ಯಾರು ಕೊಡೋದಪ್ಪ ಅಂತ ಹೇಳ್ಬಿಟ್ಟು. ಸೊ ನಮ್ಮನೆ ಹತ್ರನೇ ಒಂದು ಹಾಲೆಲ್ಲ ತೊಗೊಂಬರ್ತೀವಿ, ಪ್ರಾವಿಷನ್ ಸ್ಟೋರು, ಅವ್ರನ್ನ ಕೇಳ್ಕೊಂಬಂದಿದ್ದೆ. ಸರ್ ಈ ಥರ ಕಾಯಿನ್ಸ್ ಇದೆ, ಉಂಡಿಯಲ್ಲಿ ಹಾಕಿರೋ ತೊಗೊಳ್ತೀರಾ ಅಂತ. ತಗೊಳ್ತೀವಿ, ತೊಗೊಂಬನ್ನಿ ಅಮ್ಮ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಕೌಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದೇ ಆಲ್ರೆಡಿ 1 ರೂಪಿ 2 ರೂಪಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದಾಳೆ. ಈಗ ಕೌಂಟ್ ಮಾಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಸೊ ನೋಟಿಸ್ಕೊಂಡು, ಇಲ್ಲಾಂದರೆ ಏನಾದರೂ ತೊಗೊಳೋದಿದ್ರೆ ತೊಗೊಂಡು ಬರಬೇಕು. ಸೊ ಬನ್ನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡೋಣ. ಮೇಡಮ್ ಅವ್ರು ನೋಡಿ, ಸ್ಕೂಲ್ ರಜೆ ಇದ್ದರೆ ಡ್ಯಾನ್ಸು ಬರೆಯೋದು ಇದೇ ಕೆಲಸ. ಸೋನು ಹಾಯ್ ಮಾಡು, ಇಲ್ಲಿ ನೋಡಿ ಈ ಕಡೆ. ಏನು ಬರೀತಿದ್ಯಾ? ನಾನು ಇದು ಭರತನಾಟ್ಯಂದೆಲ್ಲ ಕಾರ್ಡ್ಸ್ ಇರುತ್ತಲ್ಲ. ಏನು ಕಾರ್ಡ್ಸು? ಕಾರ್ಡ್, ಭರತನಾಟ್ಯಂ ಕಾರ್ಡ್, ಫೀಸ್ ಮಾಡ್ತಾ ಇದ್ದೀನಿ. ಓಕೆ ಮಾಡಿ. ಸೊ ಬನ್ನಿ ಈಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡೋಣ. ಓಕೆ. ಸೊ ಇದೆಲ್ಲ 2 ರೂಪೀಸ್ದು, ಇದೆಲ್ಲ 1 ರೂಪಿ ಕಾಯಿನ್ಸು. 2 4 ಅಯ್ಯೋ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 50 51 52 53 54 55 56 57 58 59 60 61 62 63 64 65 66 67 68 2 ರೂಪೀಸ್ 68 ಇದೆ. 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 81 82 83 84 85 86 87 88 89 91 ರೂಪಾಯಿ. 1 ರೂಪಾಯಿ ಕಾಯಿನ್ 91 ಇದೆ. ಇದು 2 ರೂಪಾಯಿ ಕಾಯಿನು 68 ಇದೆ. ಇದು ಟೋಟಲ್ ಮಾಡಿದ್ದಕ್ಕೆ ಗೈಸ್ 68 ಕಾಯಿನ್ಸ್ ಇದೆ. 2 ರೂಪೀಸ್ದು ಅದು 136 ಆಯಿತು. 1 ರೂಪಾಯಿ ಕಾಯಿನು 91 ಇದೆ. 227 ಆಯಿತು ಟೋಟಲು. 227 ರೂಪಾಯಿ ಇದೆ. ಸೊ ಬನ್ನಿ ಈಗ ಹೋಗಿ ಕೊಟ್ಬಿಟ್ಟು ನೋಟ್ ಇಸ್ಕೊಂಡು ಬರೋಣಂತೆ. ಸೊ ನನ್ನ ಮಗಳಿಗೆ ಇವತ್ತು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ. ಹಾಗಾಗಿ ವಾಷಿಂಗ್ ಮಿಷಿನ್ ಎಲ್ಲ ಬಟ್ಟೆ ತಗೊಂಡು ಈ ರೀತಿ ಒರೆಸ್ತಾ ಇದ್ದಾಳೆ. ವಾಟರ್ ಇರಬಾರ್ದು ಅಂತ ಹೇಳಿದ್ದೆ ಒಂದು ಸರಿ. ಸೊ ಅದನ್ನೆಲ್ಲ ಒರೆಸ್ತಾ ಇದ್ದಾಳೆ. ಗುಡ್ ಮಗ್ನೆ. ಸೋನು ಥ್ಯಾಂಕ್ ಯು ಹೆಲ್ಪ್ ಮಾಡ್ತಾ ಇರೋದಕ್ಕೆ. ಇಲ್ಲೆಲ್ಲ ಇದೆಲ್ಲ ತ್ಯಾವ ಇರಬಾರ್ದು, ಓಕೆನಾ? ಒಳಗಡೆದೇನು ಅಷ್ಟಿರಲ್ಲ ಬಿಡು ತ್ಯಾವ. ಸೊ ಇನ್ನು ಸಂಜೆ ಓನರ್ ಆಂಟಿ ಮಗಳು ಬೆಳಿಗ್ಗೆನೇ ಹೇಳಿದರು ಪಾಪ. ಸೊ ಪೂಜೆ ಇರುತ್ತೆ ಸಂಜೆ, ಅದನಿಗೆ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಳನ್ನೂ ಕೂಡ ರೆಡಿ ಮಾಡಿ ನಾನು ಕೂಡ ಹೋಗಿದ್ದೆ ಅರ್ಶಿನ ಹೋಮ ತೊಗೊಳೋದಕ್ಕೆ. ಏನೋ ಕನ್ಯಾ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಏನೋ ಬೇಡ್ಕೊಂಡಿದ್ರಂತೆ, ಹಾಗಾಗಿ ಕಾಲನ್ನೆಲ್ಲ ತೊಳೆದು
ಸೊ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡ್ತಾಯಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಸೇಟುಸ್ ಎಲ್ಲ ಮಾಡ್ತಾರೆ ಈ ಥರ. ನಾವು ಮುಂಚೆ ಮನೇಲಿ ಇದ್ವಲ್ಲ, ಆಗ ಸೇಟು ಹುಡುಗಿ ಇದ್ದರು, ಅವ್ರು ಮಾಡ್ತಿದ್ರು ಈ ಥರ. ಅದು ಯಾವ ಟೈಮಲ್ಲಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಸೊ ಈ ದಸರಾ ಹಬ್ಬದಲ್ಲಿ ದುರ್ಗಾ ಪೂಜೆ ಟೈಮಲ್ಲಿ ಮಾಡ್ತಿದ್ರು. ಬಟ್ ಇವರೇನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಸೊ ಇನ್ನು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಕಳಿಸ್ದೆ. ಸಿಗಾಕಿ ಅದಕ್ಕೆ Okay. No. ಅವರು ಎಷ್ಟು ಜನ ಮಕ್ಕಳಮ್ಮ? ಅಳಿಯ ಇವರು ಮದುವೆ ಆಗಿದ್ದಾರೆ, ಮಕ್ಕಳಿಲ್ಲ. ಅಣ್ಣನ ತಮ್ಮನ? ಅಣ್ಣ. ಇವರೇ ನಮ್ಮಮ್ಮಗೆ ನಾಚಿಕೆ ಆಂಟಿ. ಆಂಟಿ ಮಾತು ಹಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಅವ್ರ ಅಪ್ಪ ಅಮ್ಮ She calls.